ಇದು ನೋಡ್ರಿ ಫ್ರೆಂಡ್ಸ, ನೋಡ್ಲಿಕ್ಕತ್ರ ನೋಡಿದವ್ರಿಗೆ ಗೊತ್ತಿರ್ತೀರಿ ಬಸವ ಕಲ್ಯಾಣದವ್ರು ಆಗಿದ್ರಪ್ಪ ಅಂತಂದ್ರೆ ನಮ್ಮ ಯಜಮಾನ್ರು ಬಸವ ಕಲ್ಯಾಣಕ್ಕೆ ಹೋಗಿದ್ರು ರೀ. ನಿನ್ನೆ ಅವರ ಬಸವ ಕಲ್ಯಾಣಕ್ಕೆ ಹೋಗಿದ್ದಕ್ಕೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಬರ್ರಿ, ಅಲ್ಲಿಂದ ಕ್ವಾಟಿ ಅದು ಅದಲ್ರಿ, ಹಾಗಾಗಿ ಮಾಡ್ಕೊಂಬರ್ರಿ ಅಂದಿದ್ದೆ ರೀ. ನಾನು ಅದಕ್ಕೆ ಮಾಡ್ಕೊಂಬಂದಾರ್ರಿ ಯಜಮಾನ್ರು. ನೋಡ್ತಿರ್ಬೋದು ರೀ, ಎಷ್ಟು ಮಸ್ತ್ ಅದ ನೋಡ್ರಿ ಕ್ವಾಟಿ ಅಂತೂ. ನಾನಂತೂ ಹೋಗಿಲ್ರಿ, ನಮ್ಮ ಯಜಮಾನ್ರು ಈಗ ಒಂದು 2 ಸರ್ತಿ ಐತಿ ನೋಡ್ರಿ ಅವ್ರು ಹೋಲ್ಕತ್ತಿ. ಅಂದ್ರೆ ಟ್ಯಾಕ್ಟರ್ದಾಗ ಏನಾರೇ ಸಾಮಾನು ಅದು ಇದು ಏನಾರೇ ತರದಿತ್ತು ಅಂತಂದ್ರೆ ಅವ್ರ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ರೀ. ಹಾಗಾಗಿ ಹೋಗಿದ್ರಿ ಅವ್ರ. ಒಂದು ಸ್ವಲ್ಪ ಟೈಮ್ ಇತ್ತಂತ್ರಿ, ಹರ್ಸ್ಲ್ಯಾಗ ಕ್ವಾಟಿ ನೋಡ್ಕೊಂಬಂದ್ರೈತೆ ಅಂಥೇಳಿ ಮತ್ತು ಕ್ವಾಟಿಗೆ ಹೋಗಿದ್ರಂತ್ರಿ. ಅಲ್ಲಿ ಹೋಗಿ ನೋಡ್ಕೊಂಬಂದಾರ ನೋಡ್ರಿ. ಕ್ವಾಟಿ ನೋಡ್ರಿ ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿ ಇವು ಕಲ್ಲಿಂದ ಕಂಬಗಳು ನೋಡ್ರಿ, ಇವ ಎಷ್ಟು ದೊಡ್ಡ ದೊಡ್ಡ ಕಂಬಗಳು ಯಾವ ರೀತಿ ಅದಾವೆ ನೋಡ್ರಿ, ಎಷ್ಟು ಚಂದ ಅದಾವ. ಮತ್ತು ಇಲ್ಲೇ ನೋಡ್ರಿ ನಮ್ಮ ಭಾರತದ ಧ್ವಜ ನೋಡ್ರಿ ಎಷ್ಟು ಚಂದ ಹಾರಾಡಕತ್ತದ ರೀ ಗಾಳಿಗೆ. ನೋಡ್ಲಕ್ಕತ್ರ ಕಣ್ಣು 2 ಕಣ್ಣು ಸಾಲಂಗಿಲ್ಲ ರೀ, ಅಷ್ಟು ಚಂದ ಕಾಣಿಸಕತ್ತದ ನೋಡ್ರಿ. ನೋಡ್ಲತ್ರ ನೋಡ್ತಿರ್ಬೋದು ರೀ ನೀವು, ಆ ಧ್ವಜ ನೋಡ್ರಿ ಎಷ್ಟು ಮಸ್ತನೇ ಕಾಣಿಸಕತ್ತದ ಇಲ್ಲಿ. ಅಂದ್ರೆ ಕ್ವಾಟಿ ಒಳಗೆ ಧ್ವಜ ಹಾರಿಸ್ತಾರೆ ನೋಡ್ರಿ, ಎಷ್ಟು ಚಂದ ಅದ ನೋಡ್ರಿ ಅದು ಅಂತ. ಇದು ಬಸವ ಕಲ್ಯಾಣದ ನೋಡ್ರಿ, ಇದು ಬಸವ ಕಲ್ಯಾಣ ಕೊಟ್ಟಿರಿ. ಇಲ್ಲಿ ಯಾರ್ಯಾರೇ ಮೊದ್ಲು ಹೋಗಿದ್ರಿ ಮತ್ತು ನೀವೇನಾರೇ ನೋಡಿದ್ರಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನೀವು ಬಸವ ಕಲ್ಯಾಣದವ್ರು ಆಗಿದ್ರಪ್ಪ ಅಂತಂದ್ರೆ ಭೀ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಇದು ಏನೇನು ಅಂತಾರೆ ಎಲ್ಲೆಲ್ಲಿ ಅಂಥೇಳಿ ನನಗೂ ಗೊತ್ತಿಲ್ಲ ರೀ, ಇವೆಲ್ಲ ಏನದಾವ ಗೊತ್ತಿಲ್ಲ ನನಗೆ ಭೀ. ಯಾಕಂತಂದ್ರೆ ಒಂದು ಸರ್ತಿ ಹೋಗಿ ಬಂದ ಮತ್ತು ಅಲ್ಲಿನವ್ರಿಗೆ ಕೇಳ್ಕೊಂಡ್ರೆ ಅದೆಲ್ಲ ಗೊತ್ತಿರ್ತದೆ ರೀ. ನನಗೂ ಅದ್ರ ಬಗ್ಗೆದಾಗ ಏನೂ ಗೊತ್ತಿಲ್ಲ ರೀ, ಆದರೆ ನೋಡ್ಲಿಕ್ಕಂತೂ ಮಸ್ತದ ನೋಡ್ರಿ. ಮತ್ತು ನೀವು ಯಾರ್ಯಾರು ಇಲ್ಲೇ ಗುಲ್ಬರ್ಗ ಸುತ್ತಮುತ್ತನವ್ರು ಆಗಿದ್ರೆ ಹೋಗಿ ಬರ್ಬೋದು ರೀ ಬಸವ ಕಲ್ಯಾಣಕ್ಕೆ. ಅಂದ್ರೆ ಗುಲ್ಬರ್ಗಲಿಂತ ಒಂದು 70-80 ಕಿಲೋಮೀಟ್ರ್ ಇರ್ಬೋದು ರೀ ಬಸವ ಕಲ್ಯಾಣ ರೀ. ಯಜಮಾನ್ರು 70 ಕಿಲೋಮೀಟ್ರ್ ಅದ ಅಂತಂದ್ರು ರೀ ಅವ್ರು. ನಮ್ಮ ಗುಲ್ಬರ್ಗ ಇಲ್ಲಿಂದ 8-10 ಕಿಲೋಮೀಟ್ರ್ ಆಗ್ತಾರೆ ರೀ ನಮ್ಗೆ. ಗುಲ್ಬರ್ಗ ಇಲ್ಲಿಂತ ಅಂತಂದ್ರೆ ಒಂದು 80 ಕಿಲೋಮೀಟ್ರ್ ಇರ್ಬೋದು ರೀ ಬಸವ ಕಲ್ಯಾಣ ರೀ. ಇಲ್ಲಿಂದ ಬಸ್ನು ಹೋಗ್ತಾವ್ರಿ. ಈಗ ನಾವಿರೋ ಜಾಗದಿಂದನ ಅಂದ್ರೆ ಈಗ ನಮ್ಮ ಮನೆ ಎದುರೇನ ರೋಡ್ ಹೋಗ್ತಲ್ರಿ, ಇಲ್ಲಿಂದ ಬಸವ ಕಲ್ಯಾಣಕ್ಕೆ ಬಸ್ನು ಹೋಗ್ತಾವ್ರಿ. ದಿನಕ್ಕೆ 2 ಟೈಮ್ ಬಸ್ಸಿಗೆ ಹೋಗ್ಲಕ್ಕೂ ಅನುಕೂಲ ಅದ ರೀ ಕಲಬುರಗಿಲಿಂದ. ಎಷ್ಟು ಮಸ್ತ್ ಅದಾವ್ರಿ. ಇದು ಈಗ ಮ್ಯಾಲೆ ನೀರು ಬರೋದು. ಈಗ ಅಲ್ಲಿ ಇದು ಅದ ನೋಡೋಣ, ಆಗ ಆನಿ ಮೂತಿ ಈಗ ಅಲ್ಲಿ ಇದು ಸಿಂಹವ ನೋಡ್ಗ ಅಲ್ಲಿ ಪೂರಾ ಮ್ಯಾಲ. ಈ ಕಲ್ಲಿಗೆ ಶಿಲೆ ಇದು ಅವ ನೋಡೋಣ, ಈಗ ಚೆತ್ತಾರ ನೋಡಿ ಪೂರ ಅದಕ್ಕೆ. ಮತ್ತು ಫ್ರೆಂಡ್ಸ್ ಇದು ಗಿಡ ಏನು ಕಾಣಿಸಕತ್ತಲ್ರಿ, ಇದು ಆಲದ ಗಿಡ ಅಂತ್ರಿ. ಇದು ಗಿಡ ಮೊದ್ಲ ಇದು ಗಿಡ ಇದು ಕಟ್ಟಿದ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳಿದ್ರಿ. ಯಾಕಂತಂದ್ರೆ ಇದು ನೋಡ್ರಿ ಸುತ್ತ ಕಡೆ ಕಟ್ಟ್ಯಾರಿ, ಇದು ಗಿಡ ಒಳಗದ ರೀ. ಇದು ಮೊದ್ಲ ಕಟ್ಟಿದ್ದು ನೋಡ್ರಿ, ಇದು ಈ ಕಟ್ಟಿದಿತ್ತಪ್ಪ ಅಂದ್ರೆ ಇದು ಗಿಡ ಇರ್ತಿರ್ಲಿಲ್ಲ ರೀ. ಮತ್ತು ಇಲ್ಲೇ ಒಂದು ಆನೆ ಅದ ನೋಡ್ರಿ, ಇಲ್ಲಿ ನೋಡ್ರಿ ಇವ ಆನೆ ಎಲ್ಲ ಮಾಡ್ಯಾರಲ್ರಿ, ಅದ ರೀ. ಇದು ಗಿಡ ಅವಾಗಿಂದ ಗಿಡ ಸಮೇತ ಅದ ನೋಡ್ರಿ. ಇದು ಯಾವ ಕಾಲದಾಗಿಂದ ಅದನ್ನ ಗೊತ್ತಿಲ್ಲ, ನನಗೂ ಗೊತ್ತಿಲ್ರಿ. ಆದ್ರೂ ನೋಡ್ರಿ ಇದು ಆಲದ ಮರ ಎಷ್ಟು ದೊಡ್ಡದ ಅಂತ ಹೇಳ್ಕಿಸಿದ್ರಿ. ಅಕಸ್ಮಾತ್ ಇಲ್ಲಿ ನೋಡ್ರಿ ಇದು ಆನಿದೆಲ್ಲ ಇದು ಮಾಡಿವಲ್ರಿ. ಈಗಿಂದಂತೂ ಅಲ್ರಿ ಇದು ಮರ, ಇದು ಮೊದ್ಲಿಂದ ಮರ ಅದ ನೋಡ್ರಿ. ಇದು ಎಲ್ಲ ಟೈಮ್ನಾಗ ರಾಜರ ಆಳ್ಕೆ ಮಾಡೋ ಟೈಮ್ನಾಗಿಂದ ಗಿಡ ಅದ ನೋಡ್ರಿ. ಇದು ಆಲದ ಗಿಡ ಎಷ್ಟು ದೊಡ್ಡ ಹಳೆ ಗಿಡ ಅಂಥೇಳಿ ನೋಡ್ರಿ, ಎಷ್ಟು ದೊಡ್ಡದ ರೀ. ನೋಡ್ತಿರ್ಬೋದು ರೀ, ಒಂದು ಕಟ್ಟಿ ತುಂಬ ಅದ ನೋಡ್ರಿ ಆಲದ ಗಿಡ, ಅಷ್ಟು ದೊಡ್ಡದದ ರೀ ಇದು. ಇಲ್ಲೆಲ್ಲ ನೋಡ್ರಿ ನೋಡ್ಲಕ್ಕತ್ರ ಒಂದು 2 ಕಣ್ಣು ಭೀ ಸಾಲಂಗಿಲ್ಲ, ಅಷ್ಟು ಚಲೋ ಅದ ರೀ. ಇದು ಇಲ್ಲಿ ನನ್ನ ಫೋನ್ಯಾಗ ಯಜಮಾನ್ರು ವಿಡಿಯೋ ಮಾಡ್ಕೊಂಬಂದು ನೋಡ್ಲಕ್ಕತ್ರ ನೋಡ್ಬೇಕಂತ ಅನ್ಸಕತ್ತೀರಿ, ಅಷ್ಟು ಚಂದ ಅದ ರೀ. ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಆದರೆ ನನಗೂ ಹೋಗಕ್ಕೆ ಆಗಂಗೆ ಇಲ್ರಿ ನನಗೂ, ಯಾಕಂದ್ರೆ ಕೆಲ್ಸದಾಗ ಹೋಗೇ ಇಲ್ರಿ ನಾನು ಎಲ್ಲಿಗೂ. ಇಲ್ಲೇ ನಮ್ಮ ಕಲಬುರ್ಗಿ ಒಳಗದ ಅಂತಂದ್ರೆ ಭೀ ಹೋಗೋದಾಗಿಲ್ರಿ ನಮಗೆ ಭೀ. ನೋಡಮ್ರಿ ಒಂದಿನ ಹೋದೆವು ಅಂತಂದ್ರೆ, ಯಾವಾಗ ಕೂಡಿ ಬರ್ತದೋ ಕಾಲ ಗೊತ್ತಿಲ್ರಿ. ಇದೆಲ್ಲ ನೋಡ್ರಿ ಬಸವ ಕಲ್ಯಾಣ ಕ್ವಾಟಿ ನೋಡ್ರಿ. ಇದು ನೋಡ್ರಿ ಇದು 20 ರೂಪಾಯಿ ಬಾಳೆಕಾಯಿ, ಇವು ಜಾಪಳಕಾಯಿ 30 ರೂಪಾಯಿ ಕಿಲೋ. ಮನೆ ಹೊಲ್ದು ಏನು ತಂದ್ರಿ ಖರೀದಿ, ಮನೆ ಗಿಡದು ಏನು ಖರೀದಿ ತಂದಿದೆ. ಯಾವ್ದು ಯಾವೂರ ಯಾವೂರ ಅಂದ ಆಲ್ಗುಡ ಯಾವ ತಾಲೂಕ
ಮಲ್ಲೋಣ ಇದು ನೋಡ್ರಿ ಫ್ರೆಂಡ್ಸ ಬಸವ ಕಲ್ಯಾಣ ತಾಲೂಕು ಆಲ್ಗೂಡ್ ಸಂತಿ ಅಂತ ನೋಡ್ರಿ. ಬಸವ ಕಲ್ಯಾಣಕ್ಕೆ ಹೋಗಿರಲ್ರಿ ಯಜಮಾನ್ರು, ಮತ್ತು ಅಲ್ಲೇ ಸಂತಿ ಮಾಡ್ಕೊಂಬಂದಾರ್ರಿ ಅವ್ರಿಗೆ ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಬಂದಾರಿ. ಮತ್ತು ಕಲಬುರಗಿಯಲ್ಲಿ ಹೋಗೋದಂತೇಳಿ ಬರ್ಬೇಕಾದ್ರೆ ಅಲ್ಲಿಂದನ ಸಂತಿ ತೊಗೊಂಬಂದಾರ್ರಿ. ಅದು ಬಾಳಿಕಾಯಿ ಅದು ಇದು ಏನೇನೆಲ್ಲ ತೊಗೊಂಬಂದಾರ್ರಿ ಅವ್ರು ಭೀ. ಆಲ್ಗೂಡ್ ಸಂತಿ ಅಂತ ನೋಡ್ರಿ, ಮಸ್ತದ ನೋಡ್ರಿ ಸಂತಿ ಅಂತೂ. ಯಾಕಂದ್ರೆ ಹಳ್ಳಿ ಕಡೆಯಿಂದ ಸಂತಿನ ಬೇರೆ ರೀ, ನಾವೀಗ ಕಲಬುರ್ಗಿ ಸಿಟಿಗೆ ಹೋಗ್ತೇವಲ್ರಿ ಆ ಸಂತಿನ ಬೇರೆ ರೀ. ಹಳ್ಳಿಗಳದಂದು ಸಂತಿ ಮಸ್ತ್ ಇರ್ತದೆ ರೀ ನೋಡ್ಲಕ್ಕೆ. ನೋಡ್ತಿರ್ಬೋದ್ರಿ ನಾವು ಸಿಟಿ ಒಳಗೆ ಹೋಗ್ತೇವಲ್ರಿ ಅದು ಸಂತಿಗಿಂತನೂ ನಾವು ಈ ರೀತಿ ಹಳ್ಳಿ ಒಳಗೆ ಸಂತಿ ಮಾಡೋದ ಭಾಳ ಚಲೋ ನೋಡ್ರಿ. ಉಳ್ಳಾಗಡ್ಡಿ, ಟೊಮೆಟೊ, ತರಕಾರಿ ಮತ್ತು ಮನೆಗೆ ಬೇಕಾಗಿದ್ದ ಮಸಾಲೆ ಐಟಮು ಎಲ್ಲ, ಮತ್ತು ತಿಲ್ಲಕ್ಕೆ ನೋಡಿದ್ರಿ ನೀವು ಜಿಲೇಬಿ, ಖಾರ, ಬೂಂದಿ ಎಲ್ಲನೂ ಸಿಗ್ತವೆ ಒಂದೇ ಕಡೆಗೆ. ನಾವು ಎಲ್ಲ ತೊಗೋಬೇಕಂತಂದ್ರೆ ನಾವು ಕಲಬುರ್ಗಿ ದೊಡ್ಡ ಸಿಟಿಗೆ ಹೋದೇವಂತಂದ್ರೆ ಬೇಕ್ರಿಗೆ ಒಂದು ಟೈಮ್ ಹೋಗಿ ಸಂತಿ ತೊಗೊಂಬರ್ಬೇಕು, ಮತ್ತು ತರಕಾರಿ ತೊಗೊಳಕ್ಕೆ ಒಂದು ಸೈಡ್ ಹೋಗಬೇಕು, ಮತ್ತು ಬಟ್ಟೆ ತೊಗೊಳಕ್ಕೆ ಒಂದು ಸೈಡ್ ಹೋಗ್ಬೇಕು. ಆದರೆ ಇಲ್ಲಿ ಹಳ್ಳಿಗಳದಾಗ ಸಂತಿ ಆತಲ್ರಿ, ಅದು ಅಂತೂ ಎಲ್ಲ ಥರದ್ದು ಒಂದೇ ಕಡೆ ಸಿಗ್ತು ನೋಡ್ರಿ. ಒಂದು ಎಕರೆ ಹೊಲದೊಳಗನೆ ಅಂತ ಹೇಳ್ಬೋದು ರೀ. 1 ಎಕರೆ ಹೊಲನೂ ಇರಲ್ರಿ, ಇಲ್ಲಿ ಕಾಣಿಸ್ತಿರ್ಬೋದು ರೀ. ಇದು ಇಷ್ಟ ಇದ್ದಿರ್ಬೋದು ರೀ ಇಲ್ಲಿ ಜಾಗ. ಇದಿಷ್ಟದಾಗ ಬಟ್ಟೆ ತೊಗೋರಿ, ನೀವು ತಿಲ್ಲಕ್ಕೆ ಮಕ್ಳಿಗೆ ಏನಾರು ಐಟಮ್ ತೊಗೋರಿ, ಮಸಾಲೆ ತೊಗೋರಿ, ತರಕಾರಿ ತೊಗೋರಿ, ಎಲ್ಲ ಪ್ರತಿಯೊಂದು ಐಟಮ್ನು ಒಂದೇ ಕಡೆ ಸಿಗ್ತಾವೆ ರೀ. ಅದ ನಾವು ದೊಡ್ಡ ಬಜಾರ್ಗೆ ಹೋದೆವು ಅಂತಂದ್ರೆ ಅಲ್ಲೊಂದು ತೊಲ್ ತೊಗೋಬೇಕು, ಇಲ್ಲೊಂದು ತೊಲ್ ತೊಗೋಬೇಕು ರೀ. ಅಲ್ಲಿಗೆ ಇಲ್ಲಿಗೆ ತಿರುಗಾಡಕನ ಟೈಮ್ ಹೋಗ್ಬಿಡ್ತಾರೆ ರೀ. ತರಕಾರಿ ಮಾರ್ಕೆಟ್ ಸಪ್ರೇಟು, ಬಟ್ಟೆ ಮಾರ್ಕೆಟ್ ಸಪ್ರೇಟು, ಮಸಾಲ ಮಾರ್ಕೆಟ್ ಸಪ್ರೇಟು, ಎಲ್ಲ ಸಪ್ರೇಟ್ ಇದ್ದು ಬಿಡ್ತಾವ್ರಿ ದೊಡ್ಡ ಸಿಟಿ ಒಳಗೆ ಅಂತಂದ್ರೆ. ಇಲ್ಲಿ ನೋಡಿರಿ ಇದು ಸಂತ್ಯಾಗ ಅಂತಂದ್ರೆ ಎಷ್ಟು ಚಂದ ರೀ. ಬಳೆ ಹಾಕೋರು ಭೀ ನೋಡಿರಿ ಇಲ್ಲೇ. ಮತ್ತು ಏನಾರೇ ಸಾಮಾನುಗಳು ತೊಗೊಳೋದಿತ್ತಂದ್ರೆ ಇಲ್ಲೇ. ಇದು ಯಾವ್ದೇವ್ರ ಗುಡಿ ಅದನ್ನೋ ಗೊತ್ತಿಲ್ಲ ರೀ. ಆಲ್ಗೂಡ್ದವ್ರು ಯಾರೇ ವೀಡಿಯೋಸ್ ನೋಡ್ಲಕತ್ತೀರಿ ಅಂತಂದ್ರೆ ಯಾವ್ದೇವ್ರ ಗುಡಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಬಸವ ಕಲ್ಯಾಣ ತಾಲೂಕು ಆಲ್ಗೂಡ್ದವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾವ ದೇವ್ರ ಗುಡಿ ಅದ ಅಂತೇಳಿ. ಇಲ್ಲಿ ನೋಡಿದ್ರೆ ರಾಮ ಲಕ್ಷ್ಮಣನೇ ಕಾಣ್ಸಕತ್ತಾರ ರೀ. ಅದೇ ಗುಡಿ ಇರ್ಬೋದು ರೀ, ಶ್ರೀರಾಮ್ ಗುಡಿನೇ ಇರ್ಬೋದು ಅಂತ ಹೇಳಿ ಅನ್ಸಕತ್ತಾರ ರೀ ನನಗಂತರ. ಇಲ್ಲೇ ನೋಡಿರಿ ಪ್ರತಿಯೊಂದು ಸಿಗ್ತಾವೆ ನೋಡಿರಿ. ಇಲ್ಲೇ ಮಕ್ಕಳಿಗೆ ಆಟ ಸಾಮಾನು ಆಗಿರ್ಬೋದು ಎಲ್ಲನೂ ಒಂದೇ ಕಡೆ ಸಿಗ್ತಾವೆ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಅದ ನೋಡ್ರಿ ಸಂತೆ ಕೂಡ. ಈಗ APMC ನಿಮ್ಮಲ್ಲಿ ಎಲ್ಲಿ ಜಿಲ್ಲಾದಾಗ ಅದಾವು ಫ್ರೀಯಾಗಿ ಇವತ್ತ ನೀವು ತೂಕ ಮಾಡಿಸ್ಬೋದು. ಸರ್ಕಾರ ಆದೇಶ ಮಾಡ್ಯಾರ ಈಗ ಇದ್ದಿರ್ತಕ್ಕಂಥದ್ದು. ಮತ್ತು ನಿಮ್ಮಲ್ಲಿ ಬಹುಶಃ ಖಾತಾಗಳು ಕೊಟ್ಟಾರೋ ಗೌರ್ಮೆಂಟ್ APMC ಒಳಗತಿ. ಇಲ್ಲೂ ಕೂಡ ಖಾತಾ ಆಗೋ ರೀತಿ ಒಳಗ ನಿಮ್ಮ ಪರವಾಗಿ ನಾನು ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿ APMC ಥ್ರೂ ತಾವು ಡಿಜಿಟಲ್ ಖಾತಾವನ್ನ ಆಯಾ ಸರ್ಕಲ್ದಾಗ ಎಲ್ಲಿ ಮೇಜರ್ ಸರ್ಕಲ್ ಅದಾವ 4 ದಿಕ್ಕಿಗೆ ಕಬ್ಬುಗಳು ಹೋಗ್ತಾವು ಅಂತ ಸರ್ಕಲ್ಗೆ ಈ ಭಾಗದಾಗ ಒಂದು 4-5 ಈ ಜಿಲ್ಲೆ ಒಳಗೆ ಕುಣಿಸ್ತಕ್ಕಂಥದನ್ನ ನಿಮ್ಮ ಪರವಾಗಿ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಐತಿ. ಖಾತಾ ಕೂಡ ನೀವು ಅಲರ್ಟ್ ಇರ್ಬೇಕ. ನಿಮಗ್ ನೆನಪಿರ್ಲಿ, ಎಲ್ಲರೂ ತೂಕ ಬೇರೆ ಕಡೆ ಮಾಡ್ಕೊಂಡು ಹೋಗಿ ಬರೀ ಒಂದ 2-3-4 ಕ್ವಿಂಟಲ್ ಫರಕ್ ಬತ್ತಪ್ಪ ಅಂದ್ರ ಶಿವಾನಂದ ಪಾಟೀಲ್ ಸಾಹೇಬ್ 5 ಲಕ್ಷ ರೂಪಾಯಿ ಘೋಷಣೆ ಮಾಡ್ಯಾನು. ಕಾರ್ಖಾನೆ ಅವ್ರು ಏನಾರು ಖಾತಾ ಮಿಸ್ಟೇಕ್ ಮಾಡಿ ನಾವು ಹೋಗಿ ಕಂಡಿಡಿದಂದ್ರೆ ಏನೋ ಬೇರೆ ಕಡೆ ತೂಕ ಮಾಡುವ. ತೂಕ ಮಾಡಿಲ್ಲ ಅಂದ 2-3 ಕ್ವಿಂಟಲ್ ಫರಕ್ ಬತ್ತಪ್ಪ, 1/2 ಟನ್ ಫರಕ್ ಬತ್ತು ಅನ್ನೋದು ರಿಪೋರ್ಟ್. ಯಾಕೆ ಏನಾಗಿದೆ ಅವರು ಸಾಮಾನ್ಯ ಹಾಕ್ತೀರಿ ಎಲ್ಲರೂ ಗಮನ ಗಾಡಿ ಮಾಡಿದ್ರು ಬಾಳ ಮಂದಿ ಎಲ್ಲ ಸುತ್ತಿದೆ. ಒಂದೊಂದು ಬ್ಯಾಟ್ರಿ 400 ಗಾಡಿ ಅವ. 400 ಗಾಡಿ 10 ಮಂದಿ ಮಂದಿ ಇವತ್ತಕ್ಕ ಮಂದಿ ನಾ 70 ಮಂದಿ ಸಾರಿ ಕಲ್ತಿಲ್ಲ. ಯಾಕೆ ಏನಾಗಿಲ್ಲ ಅವ್ರು ಹಾಗೆ
ಒಬ್ಬರೇ ಹೋದ್ರೆ ಕೋಳಿ ತಂದಿ ಒಂದು ತಿಂಗಳಾಯ್ತು, ನಾಳೆಗೆ 1,000 ರೂಪಾಯಿ ಮೇಲೆ ತೊಗೊಂಡೋಗಿ ಬೈತಾಕರು. ನಮ್ಗೆ ಹಾಕೋರು ಮತ್ತೆ ಎಲ್ಲಿತ್ತಂದ್ರೆ ಬೇರೆ ಮನೆ ಹಾಕೋರು ನಮ್ಗೆ ಹಾಕೋರು. ನಮ್ಮ ದನಿ ಹಿಂಗೆ ಕಬಡ್ಡಿ ನಾಳೆಗೆ ಆ ಬೆಡ್ರಿ ಮುಂದೆ ಹಾಕಿ ಹುಡುಗ ಅವ್ರಿಗೆ ಇಲ್ಲಿ ನೋಡ್ರಿ ಇದು ಕಳ್ಸಿರ್ರಿ ಅವ್ರ ಬಿಜಾಪುರ ರೋಡ್ ಹೈವೇಕ್ ನಡೆದಂತ್ರಿ ಯರ್ಗಲ್ಕ ಅಣ್ಣವರು ವಿಡಿಯೋಸ್ ಮಾಡಿ ಕಳ್ಸಿರ್ರಿ ಅವ್ರ ಹಾಕ್ರಿ ಹಾಕೋರ ಅಂತ ಹೇಳಿಸಿಂದ್ರೆ ಅದಕ್ಕೆ ಹಾಕಕತ್ತೀನಿ ರೀ. ಇವ್ರ ನೋಡ್ರಿ ಶಿವಾನಂದ ಅಣ್ಣವ್ರಿ ಇವರ ವಿಡಿಯೋಸ್ ಮಾಡಿ ಕಳ್ಸ್ಯಾರ್ರಿ. ಅದ್ರ ಸಲಕ್ಕೆ ಹಾಕಿದ್ರೇನ ನಮ್ಮ ರೈತರಿಗೆ ಆದಷ್ಟು ಜಲ್ದಿ ನ್ಯಾಯ ಸಿಗೋಂಗೆ ಮಾಡಲಿ ಅಂಥೇಳಿ ಕೇಳ್ಕೊತೀನಿ ರೀ. ಯಾಕಂದ್ರೆ ರೈತರ ಹೋರಾಟ ನಡೆದ ಎಷ್ಟು ದಿನ ಆಯ್ತು ರೀ, ಇನ್ನಾದರೂ ರೈತರಿಗೆ ನ್ಯಾಯ ಸಿಗಲಾಗ್ಯದ. ನಮ್ಮಂಥ ನಾವು ರೈತರ ಬೆಳೆದ ಕಬ್ಬಿಗೆ ಇನ್ನಾದರೂ ನ್ಯಾಯ ಸಿಗೋವಲ್ರಿ.